ಮೈತ್ರಿ ನಾಯಕರಿಗೆ ಇನ್ನು ಮುಗಿತಾ ಇಲ್ಲ ಮಂಡ್ಯ ಕಗ್ಗಂಟು. ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡಬೇಡಿ. ನೋಡಿ, ಮಂಡ್ಯ ಮುಗಿಯದ ಕಗ್ಗಂಟು. ಅದು ಯಾವಾಗ ಬಗೆಹರಿಯುತ್ತೋ ಗೊತ್ತಾಗ್ತಾ ಇಲ್ಲ. ಯಾಕಿಷ್ಟು ವಿಳಂಬ ಆಗ್ತಾ ಇದೆ? ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡಬೇಡಿ. ಹನುಮಧ್ವಜ ಕೇಸ್ ಆದ ಮೇಲೆ ಬಿಜೆಪಿಗೆ ಒಳ್ಳೆ ಬೇಸ್ ಕ್ರಿಯೇಟ್ ಆಗಿದೆ. ಕೆರಗೋಡು ಪ್ರಕರಣ ಆದ ಮೇಲೆ ಈ ಬಾರಿ ಬಿಜೆಪಿ ಮಂಡ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಬಿಜೆಪಿಗರ ಹಠ. ಜೆಡಿಎಸ್ ಮುಂದೆ ಮಂಡ್ಯ ಅಥವಾ ಕೋಲಾರದ ಆಯ್ಕೆ ಇಟ್ಟಿದೆ ಹೈಕಮಾಂಡ್. ಮಂಡ್ಯನು ಜೆಡಿಎಸ್ಗೆ ಬೇಕು ಅಂತ ಎಚ್ಡಿಕೆ ಪಟ್ಟು ಹಿಡಿದಿದ್ದಾರೆ. ಅವರು ಕೂಡ ಹಠ ಬಿಡ್ತಾ ಇಲ್ಲ. ಮೊನ್ನೆ ನಡೆದಂತಹ ಬಿಜೆಪಿ ಚುನಾವಣಾ ಸಮಿತಿ ಸಭೆಯಲ್ಲೂ ಕೂಡ ಮಂಡ್ಯದೇ ವಿಚಾರ ಚರ್ಚೆಯಾಗಿದೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಅಂತಿಮವಾಗಿಲ್ಲ ಅಂತ ಬಿಎಸ್ವೈ ಹೇಳಿದ್ದಾರೆ. ಈಗ ಮಂಡ್ಯ ಸೇರಿ ಯಾವ್ಯಾವ ಕ್ಷೇತ್ರ ಜೆಡಿಎಸ್ಗೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನೋಡಿ, ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಹೆಸರಿದೆ. 2019ರ ಲೋಕಸಭೆ ಚುನಾವಣೆ ಕೂಡ ಸಾಕ್ಷಿ ಆಯಿತು. ಆದರೆ ಈ ಬಾರಿ ಕಗ್ಗಂಟಾಗೆ ಹಾಗೆ ಬಗೆಹರಿಯದ ಗೊಂದಲ. ಬಿಜೆಪಿಗ ಜೆಡಿಎಸ್ ಕ್ಲಿಯರ್ ಮಾಡ್ತಾ ಇಲ್ಲ. ಸಂಘಟನೆ ಮಾಡಲಿಕ್ಕೆ ಅಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಯಾರ ಪರವಾಗಿ ಪ್ರಚಾರ ಮಾಡಬೇಕು? ಸುಮಲತನ್ಗ ಅಥವಾ ಜೆಡಿಎಸ್ ಅಭ್ಯರ್ಥಿಗ? ಜೆಡಿಎಸ್ ಕೊಡ್ತಾರಾ, ಕಮಲ ಅಭ್ಯರ್ಥಿ ಕೊಡ್ತಾರಾ? ಅವ್ರು ನೋಡಿದ್ರೆ ನನಗೆ ಸಿಗುತ್ತೆ, ನಾನು ಬಿಟ್ಟು ಹೋಗಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಇವರು ಆಲ್ರೆಡಿ ನಮಗೆ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಇವರು ದಳಪತಿಗಳು ಮಾತಾಡ್ತಿದ್ದಾರೆ. ಹಾಗಾಗಿನೇ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಈಗ ಇನ್ನೂ ಅದ್ರ ಬಗ್ಗೆ ಸ್ಪಷ್ಟವಾಗಿಲ್ಲ, ನಾಳೆ ಸಿಸಿ ಸಭೆ ಇದೆ, ಅಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ, ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ. ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ. ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು. ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತೇನೆ. ಅಲ್ಲ, ಯಾರ್ಯಾವುದನ್ನು JDS ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ. ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ್ದು ಕೊಡ್ತಾರೆ, ಯಾವ್ದು ಕೊಡಲ್ಲ. ವಾತಾವರಣ ನಾವು ತುಂಬ ಅನುಕೂಲ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು 24-25 ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತೀವಿ. ಸರ್, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ